ಹಾಗಾದ್ರೆ ಏನಂತ ಕರೆಯೋಣ ನಾವು? ಇದೊಂದು ಡೈಲಿ ವೇಜಸ್ ಸರ್ಕಾರ. ಯಾರ್ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅದಕ್ಕೆ? ಎಲ್ಲ ರಿಟೈರ್ಡ್ IAS ಅಧಿಕಾರಿಗಳು ಹೇಳ್ತಿರು ಕಾಂಟ್ರಾಕ್ಟ್ ಬ್ಯಾಂಡೇಜ್ ತರಕ್ಕೆ ದುಡ್ಡಿಲ್ಲ. ಯಾರಾದ್ರೂ ಆಕ್ಸಿಡೆಂಟ್ ಆಗಿ ಬಂದ್ರೆ 3 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಅಂದ್ರೆ ಸಸ್ಪೆಂಡ್ ಆಗಲಿಲ್ಲ ಅವ್ರಿಗೆ. ನಿಮ್ ಕೈಲಿ ಮಾಡಕ್ಕೂ ಆಗೋದು ಇಲ್ಲ. 230 ರೂಪಾಯಿ ಒಂದು ಬಿಯರ್ ಬಾಟ್ಲಿಗೆ. ಸ್ವಾಮಿ ಕನ್ನಡ ಪಂಡಿತರೆ, ಬಿಯರ್ ಬಾಟ್ಲ್ ತಗೊಳ್ಲಿಕ್ಕಾಗ್ದೇನೆ ಗಾಂಜಾ ಮೊರೆ ಹೋಗಿದ್ದಾರೆ. ಚಟ ಅವ್ರಿಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ಹಳ್ಳಿಲಿ ಗದ್ದೆ ಉಳ್ತಾ ಇರ್ತಾನೆ, ಬೀಡಿ ಇರ್ತದೆ, ಬೆಂಕಿ ಪಟ್ಟ ಇರಲಿಲ್ಲ. ಬೆಂಕಿ ಪಟ್ಟಕ್ಕೆ ಉಳೋದು ಬಿಟ್ಟು 2 ಕಿಲೋಮೀಟರ್ ಹೋಯ್ತಾನು. ಚಟ ಚಟ ಏನು ಮಾಡಕ್ಕೆ ನಾನು ಇದ್ದಿದ್ದಂಗಂದ್ರೆ ಯಡಿಯೂರಪ್ಪರಿಗೆ ಜೆಡ್ ಸೆಕ್ಯೂರಿಟಿ ಇದ್ದಿದ್ದಿಲ್ವಾ? ಯಡಿಯೂರಪ್ಪರಿಗೆ ಸೆಕ್ಯೂರಿಟಿ ಇದ್ದಿದ್ದಿಲ್ವಾ? ಕುಮಾರಸ್ವಾಮಿ ಅವರಿಗೆ ಸೆಕ್ಯೂರಿಟಿ ಇದ್ದಿದ್ದಿಲ್ಲ? ಈ ರಾಜ್ಯದ ಮಂತ್ರಿಗಳು ಎಲ್ಲರಿಗೂ ಸೆಕ್ಯೂರಿಟಿ ಇತ್ತು. ಯಾಕೆ ಸೆಕ್ಯೂರಿಟಿ ಕೊಡ್ತಾರೆ? ಒಂದು ಇನ್ನೊಂದು ನಾವ್ಯಾರು ಬೇರೆ ಮಾತಾಡೋದು ತಪ್ಪಾಗತ್ತ. ಮಾನ್ಯ ನೀವು ಹಿರಿಯ ಶಾಸಕರು, ಹಿರಿಯರು ನೀವು ಮಾತಾಡೋದಿದೆಯಲ್ಲ, ಮುಖ್ಯಮಂತ್ರಿಗಳಿಗೆ ಕೊಡ್ಲೇಬೇಕು. ನಮ್ಮ ಮುಖ್ಯಮಂತ್ರಿಗಳು ರಾಜ್ಯದೊಳಗ ಬಹಳ ಪಾಪ್ಯುಲರ್ ಮುಖ್ಯಮಂತ್ರಿಗಳದಾರ. ಬೇರೆ ಬೇರೆ ಸಮಸ್ಯೆಗಳಲ್ಲಿ ಜನರು ಬರ್ತಾರೆ, ಅವ್ರಿಗೆಲ್ಲ ಇದು ನೀವು ಆ ರೀತಿ ಮಾತಾಡಿದ್ರೆ ಹೆಂಗೆ? ನೀವು ಹೇಳಿ ಬಜೆಟ್ ಬಗ್ಗೆ ದುಂದು ವೆಚ್ಚ ಒಪ್ಕೊಳ್ಳೋದು ಕೆಲವೊಂದಿಷ್ಟು ವಿಚಾರ, ಆದ್ರೆ ನೀವು ಸೆಕ್ಯೂರಿಟಿ ಬಗ್ಗೆ ಮಾತಾಡೋದು ಇದು ತಪ್ಪು. ಎಲ್ಲ ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದಾರೆ ಮಾನ್ಯ. ಆ ರೀತಿ ಮಾನ್ಯ ಸಭಾಪತಿಗಳು ಕೆಲವೊಂದಿಷ್ಟನ್ನ ಕೇಳ್ಬೇಕು ಅವ್ರಿಗೆ, ಇಲ್ಲಾಂದ್ರೆ ಪ್ರಾರಂಭ ಮಾಡ್ತಾರೆ. ಹಣಕಾಸು ಮಂತ್ರಿ ಅಲ್ವಾ ಅವರು? ಫಿನಾನ್ಸ್ ಮಿನಿಸ್ಟರ್. ನಾನು ಹಣಕಾಸು ಮಂತ್ರಿ ಬಗ್ಗೆ, ಈ ರಾಜ್ಯದ ವಹಿವಾಟಿನ ಬಗ್ಗೆ, ಈ ರಾಜ್ಯದ ಆಯವ್ಯಯ ಬಗ್ಗೆ ಮಾತಾಡ್ತೀನಿ. ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ದ ಚೀಫ್ ಮಿನಿಸ್ಟರ್. ಮೈಂಡ್ ಇಟ್. ಕೂತ್ಕೊಂಡ್ರೆ ಸುಮ್ಮನೆ ಸರ್. ನಮ್ಗೆ ಮಾತಿಲ್ಲ, ಖರ್ಚು ವೆಚ್ಚದ ಬಗ್ಗೆ ಮಾತಾಡಲಿಕ್ಕೆ ಬಜೆಟ್ ಮೇಲೆ ಡಿಬೇಟ್ ಇರುವುದು. ಆದ್ರೆ ನೀವು ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೀರಿ, ಎದುರು ಹೋಗ್ಬಾರ್ದು ಹಿಂದೆ ಹೋಗ್ಬಾರ್ದು ಮಾತಾಡ್ತೀರಿ. ಇದು ಸರಿಯಾದ ಕ್ರಮ ಅಲ್ಲ ಅಂತ ಅಷ್ಟೇ. ನೋಡಿ, ನಾನು ಐ ಆಮ್ ಅಡ್ರೆಸಿಂಗ್ ದ ಹೌಸ್ ಆನ್ ದ ಸ್ಟ್ರೆಂತ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓರಿ ನೋ ಹಾಗೆಲ್ಲ ಆಗಲ್ಲಪ್ಪ. ಇದು ಹಾಗೆ ಮಾತಾಡಬಾರ್ದ ನಾವು. ಹಾಗಾಗಿ ಡಿಸೋಜ ಕುತ್ಕೊಳ್ರಿ, ನೀವು ಕೊಡ್ತೀರಿ ಏನ್ರಿ? ಸದನ ಇರುವುದಲ್ಲ. ಯಾಕೆ ಏನು ಸಭಾಪತಿಗಳೇ ಒಂದು ಲಿಸ್ಟ್ ಮಾಡಿ ಕೊಡೋಕೆ ಹೇಳಿ, ಅದನ್ನೇ ಮಾತಾಡ್ತಾರೆ ಹೋಗ್ಲಿ. ಹೌದು, ಅವ್ರಿಗೆ ಮಾತಾಡೋ ಅಧಿಕಾರನೂ ಇಲ್ವಾ? ಮಾತಾಡ್ಲಿ ಬಿಡಿ, ನೀವು ಉತ್ತರ ಕೊಡುವಾಗ ಕೊಡಿ. ಯಾರು ಬೇಡ ಅಂತಾರೆ. ಈಗ ಏನಾಗಿದೆ ಅಂತ ಅಂದ್ರೆ ಅದನ್ನ ಹೇಳ್ತಾ ಬರ್ತಾರೆ. ಇವತ್ತು ರಾಜ್ಯ ಏನಾಗಿದೆ? ದುಂದು ವೆಚ್ಚ, ನಿರ್ವಹಣೆಯಲ್ಲಿ ವಿಫಲ, ವಿಪರೀತ ಸಾಲ, ಕಾರ್ಯಕ್ರಮಗಳ ಅನುಷ್ಠಾನದಲ್ಲೂ ವಿಫಲ, ಜನಕ್ಕೆ ಉಪಯೋಗವಿಲ್ಲ. ಎಷ್ಟು? 2 ಲಕ್ಷ ಜನ ಅಧಿಕಾರಿ ನೌಕರರಿಲ್ಲ. ಅಧಿಕಾರಿ ಶಾಹಿನೇ ಇಲ್ಲ ಅಂತ ಅಂದರೆ when there is no machinery, ಮತ್ತು ಹೇಗೆ ನೀವು ಅಭಿವೃದ್ಧಿ? ಅಧಿಕಾರಿಗಳೇ ಇಲ್ಲದೆ ಹೋದರೆ ಅಭಿವೃದ್ಧಿ ಹೇಗಾಗುತ್ತೆ? ನೋ. ಹಾಗಾದ್ರೆ ಏನಂತ ಕರೆಯೋಣ ನಾವು? ಇದೊಂದು ಡೈಲಿ ವೇಜಸ್ ಸರ್ಕಾರ. ಡೈಲಿ ವೇಜಸ್ ಸರ್ಕಾರ. 2 ಜನ ಇದ್ದಾರೆ ಡೈಲಿ ವೇಜಸ್. ಯಾರ್ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅದಕ್ಕೆ? ಎಲ್ಲ ರಿಟೈರ್ಡ್ IAS ಅಧಿಕಾರಿಗಳು ಹೇಳ್ತಿರು ಕಾಂಟ್ರಾಕ್ಟರ್ಸ್. ಅದಕ್ಕೆ ಎಲ್ಲಿ ಸ್ವಾಮಿ ಸರ್ಕಾರ ದುಡ್ಡು ಏನು ಹುಡುಗಾಟಬೇಕತ್ತೆ ಇಲ್ಲ. ಹಾಗಾಗಿ ಮಾತಾಡ್ತೀವಿ. ದಯವಿಟ್ಟು ಯಾರು ಅದಕ್ಕೆ ದಯಮಾಡಿ ಇದು ಮಾಡಲಿಕ್ಕೆ ಬರ್ಬೋದು. ಆಮೇಲೆ ನಾವೇನೋ ಮಾಡಿಬಿಟ್ಟಿದ್ದೀವಿ ಅಂತಂತೇಳಿ ದಿನ ಏನು ಎಲ್ಲ ಪತ್ರಿಕೆಗಳು ದೊಡ್ಡ ಪುಟಗಟ್ಟಲೆ ಫ್ರಂಟ್ ಪೇಜು. ಇಲ್ಲಿ ತನಕ 2 ವರ್ಷದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ಗೆ ದುಡ್ಡು ಎಷ್ಟಂದ್ರೆ 532 ಕೋಟಿ ರೂಪಾಯಿ. 532 ಕೋಟಿ ರೂಪಾಯಿ advertisement. Can we call this an advertisement government? Can we call this? ದುಡ್ಡು ಎಷ್ಟು? 532 ಕೋಟಿ.
ಇವತ್ತೆಲ್ಲಿಗೆ ಬಂದಿದ್ದೀವಿ ನಾವು? ಸಭಾಪತಿಗಳಿಗೆ ತಾವು ಕೂಡ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂಥವ್ರು, ಇಲ್ಲೂ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ. ಯಾವ ರಾಜ್ಯದಲ್ಲಿ, ಯಾವ ನಾಡಿನಲ್ಲಿ, ಯಾವ ದೇಶದಲ್ಲಿ ಅಕ್ಷರ ಮತ್ತು ಆರೋಗ್ಯಕ್ಕೆ ಕುತ್ತು ಬರುತ್ತೋ ಆ ದೇಶ ಉದ್ಧಾರ ಆಗಲ್ಲ. ಇವತ್ತಿಲ್ಲೇನಾಗಿದೆ? ಅಕ್ಷರವೂ ಇಲ್ಲ, ಆರೋಗ್ಯವೂ ಇಲ್ಲ. ಏನಾಗಿದೆ? ಸ್ಕೂಲ್ಗಳೆಲ್ಲ ಬಾಗ್ಲಾಗ್ತಾ ಇದ್ದಾವೆ. ಸರ್ಕಾರಿ ಶಾಲೆ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. 40% ಡಾಕ್ಟರ್ಸ್ ಇಲ್ಲ ಹಾಸ್ಪಿಟ್ಲ್ಗಳಲ್ಲಿ. ಮೊನ್ನೆ ಸ್ಟ್ರೈಕ್ ಎಲ್ಲ ಮಾಡಿದ್ರು ಅವರು. ಬ್ಯಾಂಡೇಜ್ ತರಕ್ಕೆ ದುಡ್ಡಿಲ್ಲ ಯಾರಾದರೂ ಆಕ್ಸಿಡೆಂಟ್ ಆಗಿ ಬಂದರೆ. ಹಾಗೆ ಅಕ್ಷರ ಮತ್ತು ಆರೋಗ್ಯ ಇಲ್ಲ. ಅಕ್ಷರ ಮತ್ತು ಆರೋಗ್ಯ ಎರಡೂ ಒಂದು ರಾಜ್ಯದಲ್ಲಿ ಸರಿ ಇದ್ರೆ ಅನ್ನ ಹುಟ್ಟುತ್ತೆ ಸ್ವಾಮಿ, ಅನ್ನ ಹುಟ್ಟುತ್ತೆ. ಅಂತ ಅನ್ನವನ್ನೇ ನಾವು ಹಾಳು ಮಾಡಿಬಿಟ್ರೆ ಮತ್ತೆ ಏನು ಕೊಡೋದೇನು? ಜನರಿಗೆ ಕೊಡೋದೇನು ನಾವು? ಹಾಗಾಗಿ ದಯವಿಟ್ಟು ಯಾರು ಏನು ಅನ್ಕೋಬಾರ್ದು. ನಾವ್ಯಾರು, ನಾನು ಹಣಕಾಸು ಇಲಾಖೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೊರತು ನಾನು ಬೇರೆ 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 ಇನ್ನೇನಿಲ್ಲ ಅಂತ ಆಯ್ತಾ. ನಿನ್ನೆನೂ ಕೂಡ ಕೆಳಮನೆಯಲ್ಲಿ ಸಭಾಧ್ಯಕ್ಷರು ವಾಕೌಟ್ ಮಾಡಿಬಿಟ್ರು. ಭಾಳ ಅವಮಾನ ಆಯಿತು. ನಮ್ಮ ಸಂಸದೀಯ ವ್ಯವಸ್ಥೆಗೆ ಭಾಳ ಅವಮಾನ ಆಯಿತು. 3 ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀನಿ ಅಂದರು. ಸಸ್ಪೆಂಡ್ ಆಗಲಿಲ್ಲ ಅವ್ರಿಗೆ. ನಾವು ನಿಮ್ಮ ಕೈಲಿ ಮಾಡೋಕ್ಕೂ ಆಗೋದೂ ಇಲ್ಲ ಅವ್ರು. ನಿಮ್ಮ ಕೈಲಿ ಅವ್ರು ಸಸ್ಪೆಂಡ್ ಮಾಡಲಿಕ್ಕೂ ಆಗಲ್ಲ. ಮತ್ತೆ ಯಾಕೆ ಸುಳ್ಳು ಹೇಳ್ತಾ ಹೋಗ್ತೀರಾ? ಜನಕ್ಕೆ ಯಾಕೆ ಬರೀ ಮಾತು ಹೇಳ್ತಾ ಹೋಗ್ತೀರಾ? ಸಸ್ಪೆಂಡ್ ಮಾಡಿ ಅಂತೆಲ್ಲ ನೋಟಿಸ್ ಕೊಡಿ. ಹಾಗಾಗಿ ಪತ್ರಿಕೆಗಳಲ್ಲಿ ಆ ರೀತಿ ಬಂದಿದೆ ಅಷ್ಟೇ. ನಾನು ಇದ್ದೆ ಅಲ್ಲಿ. ನಾನು ಏಕೆಂತಂದರೆ ವೆಚ್ಚ ಕಡಿಮೆ ಆಗಬೇಕು ಅಂತ. ವೆಚ್ಚ ಕಡಿಮೆ ಆದರೆ ನಮಗೆ ಅನುಕೂಲ. ಮತ್ತು ನಾನು ಈಗ ಟ್ಯಾಕ್ಸ್ ಹಾಕ್ತಾಯಿದ್ದೀನಿ. ಬೆಲೆಗಳೆಲ್ಲ ಸುಮಾರು ಏರಿಸಿದ್ರಿ. ಅಯ್ಯೋ, ಮೊನ್ನೆ ಯಾವುದಪ್ಪ ಅಡುಗೆ ಗ್ಯಾಸ್ ಜಾಸ್ತಿ ಆಗಿದ್ದಕ್ಕೆ 60 ರೂಪಾಯಿ. ಮುಖ್ಯಮಂತ್ರಿಗಳು ಹೇಳಿದ್ರು, ಆ ಮೋದಿ ರಾಜೀನಾಮೆ ಕೊಡೋಕ್ಕೆ ಹೇಳಿದ್ರಿ. ಅದನ್ನ ಲೆಕ್ಕ ಹಾಕಿದ್ರೆ ನೀವೆಷ್ಟು ಸತಿ ರಾಜೀನಾಮೆ ಕೊಡಬೇಕು? ನೀವು ಎಷ್ಟೆಷ್ಟು ಏರಿಸಿದ್ರಿ ನೀವು? ನೀರು, ದೀಪ, ನಾವು ಹಾಲು, ಆಮೇಲೆ ಏನೋ 30-40 ಸೈಟ್ನ ಒಂದು 20,000ದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಿದ್ದೆ ಬಡವ. ಇವತ್ತು 1,70,000. ಒಂದು ಸೈಟ್ ತೊಗೊಳಕ್ಕೂ ತಗೊಳ್ದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆ ಪರಿಸ್ಥಿತಿ ಇದೆ ಇವತ್ತಿನ ದಿವಸ. ಆ ಪರಿಸ್ಥಿತಿ ಇದೆ. ಹಾಗೆ ಮೋದಿ ರಾಜೀನಾಮೆ ಕೊಡು. ನೀವೆಷ್ಟು ಸರಿ ಕೊಡ್ಬೇಕು ಸ್ವಾಮಿ? ಹೋಟೆಲ್ಗಳಲ್ಲಿ ತಿಂಡಿ ಸಿಗ್ತಾ ಇಲ್ಲ ಸಾಹೇಬ್ರೆ. ಹೋಟೆಲ್ 10 ರೂಪಾಯಿದ 60 ರೂಪಾಯಿದ ಊಟಕ್ಕೆ 100 ರೂಪಾಯಿ ಆಗಿದೆ. ಗ್ಯಾಸ್ ಟ್ರಬಲ್ ಆಗಿದೆ ಇಡೀ ರಾಜ್ಯದಲ್ಲಿ. ಅದಕ್ಕೂ ಕೊಡಿ, ಅದಕ್ಕೆ ಏನಾದ್ರು ಹೇಳಿ. ಕುಟ್ಕೊಳ್ಳಿ ಸರ್. ಆಮೇಲೆ ಸಭಾಪತಿಗಳೇ, ನಾನು ಹೆಚ್ಚು ಮಾತಾಡಲ್ಲ. ನಾವು ಮಾತಾಡಬೇಡಿ, ಕೂಡಿ. ನಾವು ಈಗ ಯಾಕೆಂದ್ರೆ ನಮ್ಮ ರವಿ ಏನು ಮಾತಾಡ್ತೀರಿ? ಸುಮ್ಕುದೊಳಗೋದ್ರ ನಮ್ಮ ಹಿರಿಯರಿಗಾಗಲೇ ಮಾತಾಡಿದ್ದಾರೆ. ನಮ್ಮ CT ರವಿ 1 ಗಂಟೆ ನಿನ್ನೆ ಮಾಡಿ. ಇಟ್ ವಾಸ್ ವೆರಿ ಫೈನ್. ಈ ಭೋಜಗೌಡರು ಮಾತಾಡೋರಿದ್ದಾರೆ, ನಮ್ಮ ಪಾರ್ಟಿಯಿಂದ ಮಾತಾಡ್ತಾರೆ. ಆದರೆ ನಾನು ಹೆಚ್ಚು ಮಾತಾಡಲ್ಲ. 3 ಹಬ್ಬಕ್ಕೆ ಬೇರೆ ಹೋಗ್ಬಿಟ್ಟು ನಾನು. ಹಾಗಾಗಿ ಈಗ ಎಲ್ಲ ಟ್ಯಾಕ್ಸು ಏರಿಸಿದ್ವಿ. ಎಕ್ಸೈಸ್ ಇದನ್ಕ ಭಾಳ ಇಡೀ ಸಮಾಜವನ್ನು ಹಾಳು ಮಾಡುವಂಥದ್ದು. ಎಕ್ಸೈಸ್ ಎಷ್ಟು ಸಾರಿ ಏರಿಸಿದ್ರಿ ಸ್ವಾಮಿ ನೀವು? ಒಂದು ಬಿಯರ್ ಬಾಟ್ಲಿಗೆ ಎಷ್ಟು ಸ್ವಾಮಿ ದುಡ್ಡು ಇವತ್ತು? 230 ರೂಪಾಯಿ ಒಂದು ಬಿಯರ್ ಬಾಟ್ಲಿ ಇವತ್ತು. ಮುಖ್ಯಮಂತ್ರಿಗಳಿಗೂ ಗೊತ್ತು, ನಾವೆಲ್ಲ ಜೊತೆಲಿ ಓದಿದವರು. 2 ರೂಪಾಯಿನಲ್ಲಿ ಒಂದು ಬೀರು ತಗೊಳ್ಳೋವು, 1 ರೂಪಾಯಿ ಹಾಕಿ. ಇವತ್ತು ಎಲ್ಲಿ ಕತೆ ಇದೆ ನಮ್ಮ? 230 ರೂಪಾಯಿ ಒಂದು ಬಿಯರ್ ಬಾಟ್ಲಿಗೆ. ಸ್ವಾಮಿ ಕನ್ನಡ ಪಂಡಿತರೇ, ಇಡೀ ನಾವೆಲ್ಲ ಸ್ನೇಹಿತರು ಬಿಟ್ರಿ, ಅದನ್ನೇನು ಯಾರಿಲ್ಲ ಅನ್ನೋಕ್ಕಾಗಲ್ಲ. ಇವತ್ತು ಎಲ್ಲಿ ಸ್ವಾಮಿ? ಇವತ್ತು ಹುಡುಗರು, ಯಂಗ್ಸ್ಟರ್ಸ್ ಬಿಯರ್ ಬಾಟ್ಲ್ ತಗೊಳ್ಲಿಕ್ಕಾಗ್ದೇನೆ ಗಾಂಜಾ ಮೊರೆ ಹೋಗಿದ್ದಾರೆ.
ಗಾಂಜಾ ಮೈಸೂರು ಒಂದರಲ್ಲೇ, ಮುಖ್ಯಮಂತ್ರಿಗಳೇ, ಮೈಸೂರು ಒಂದರಲ್ಲೇ 1,000 ಕೋಟಿ ರೂಪಾಯಿಂದು ಗಾಂಜಾ, ಅಫೀಮು, ಡಿ ಅಂಥದ್ದು ಸೀಸ್ ಆಗಿದೆ. ಯಾರು? ನಮ್ಮ ಪೊಲೀಸ್ನವರಲ್ಲ, ಗುಜರಾತ್ ಪೊಲೀಸ್ನವರು, ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಇಲ್ಲಿ ಹಿಡಿದಿದ್ದಾರೆ. ನಮ್ಮ ಪೊಲೀಸ್ನವ್ರು ಅವ್ರು ಕಲೆಕ್ಷನ್ ಮಾಡ್ಕೊಂಡು ಸುಮ್ಮನಿದ್ದಾರೆ. ಎಲ್ಲಿ ಕೊಟ್ಟು ಸಮಾಜ ಎಲ್ಲಿಗೆ ಹೋಯ್ತು ಸರ್? ನೀವೇನಾದರೂ ಕೆಡಿಸಿ ಯುವ ಜನಾಂಗವನ್ನು ಬಲಿ ತಗೋತಾ ಇದೆ ಸರ್ಕಾರ. ಇಟ್ಸ್ ವೆರಿ ಡೇಂಜರಸ್, ವೆರಿ ಡೇಂಜರಸ್. ಎಲ್ಲಿದ್ದೀವಿ ನಾವು? ಅಂಡ ಸಾರ ಇದ್ದು ಯಶೋಧರಮ್ಮ, ದಾಸಪ್ಪ ಇದ್ರು, ನಿಜಲಿಂಗಪ್ಪನವರ ಕಾಲದಲ್ಲಿ ನಮ್ಮ ಒಕ್ಕಲಿಗರ ಹೆಣ್ಮಗಳು, ಸಮಾಜ ಕಲ್ಯಾಣ ಮಂತ್ರಿ ನಿಜಲಿಂಗಪ್ಪನವ್ರಿಗೆ ಬಂದು ತಮ್ಮ ರಾಜೀನಾಮೆ ಬಿಸಾಕ್ತಾರೆ. ತಗೊಳ್ಳಿ ನಿಮ್ಮ ರಾಜೀನಾಮೆ, ನನಗೆ ಬೇಡ. ಜನಕ್ಕೆ ಹೆಂಡ ಸಾರಾಯಿ ಕುಡಿಸಿ ಈ ರಾಜ್ಯ ನಡೆಸ್ಬೇಕಂದ್ರೆ ತಗೋ ರಾಜೀನಾಮೆ. 1964ನೇ ಇಸ್ವಿ ಬ್ಯಾನ್ ಆಗುತ್ತೆ, ಬ್ಯಾನ್ ಆಗುತ್ತೆ. ನೀವು ಬ್ಯಾನ್ ಮಾಡಿ ಅಂತ ಕೇಳಿದ್ರೆ ಬ್ಯಾನ್ ಮಾಡಲಿಕ್ಕೂ ಆಗಲ್ಲ. ಬಟ್ ಇದು ಈ ಇಲಾಖೆನ ನೀವು ಈ ಇಲಾಖೆನ ತಗೊಂಡು ಸಿಕ್ಕಾಬಿಟ್ಟೆ ನೀವು, ಯಾಕೆಂದರೆ ಚಟ ಸ್ವಾಮಿ ಇದು ಚಟ. ಅವ್ರಿಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ಹಳ್ಳಿಲಿ ಗದ್ದೆ ಉಳ್ತಾ ಇರ್ತಾನೆ, ಬೀಡಿ ಇರ್ತದೆ, ಬೆಂಕಿ ಪಟ್ಟಣ ಇರೋದಿಲ್ಲ ಅವನ ಹತ್ರ. ಬೆಂಕಿ ಪಟ್ಟಣಕ್ಕೆ ಉಳೋದು ಬಿಟ್ಟು 2 ಕಿಲೋಮೀಟ್ರ್ ಹೋಯ್ತಾನೆ ಅವನು. ಚಟ ಚಟ ಏನೂ ಮಾಡೋಕ್ಕಾಗಲ್ಲ. ಆ ಚಟ ತೀರಿಸ್ಕೊಳ್ಳೋಕೆ ಏನಾಗುತ್ತೆ ಇವಾಗ? ಮನೇಲಿ ಕೋಳಿ ಮಾರ್ತಾನೆ, ದನ ಮಾರ್ತಾನೆ, ಅದು ಮಾರ್ತಾನೆ, ಇಡೀ ಫ್ಯಾಮಿಲಿನೇ ಹಾಳಾಗೋಗ್ಬಿಟ್ಟಿದೆ. ಅದನ್ನು ದಯವಿಟ್ಟು ನೀವೇನಾದ್ರು ಏನಾದ್ರು ಏರಿಸ್ಕೊಡಿ, ಇದು ಏರಿಸ್ಬಿಟ್ಟಿದೆ. ಟಾರ್ಗೆಟ್ ಜಾಸ್ತಿ ಆಗಿದೆ. 47,000 ಕೋಟಿ. ಕಡಿಮೆ ಮಾಡಿ. The government is expecting 47 crores by the excise. ಎಲ್ಲಿ ಸ್ವಾಮಿ, ಎಲ್ಲಿ ಸ್ವಾಮಿ? ನೋ. ಹಾಗಾಗಿ ಮತ್ತೆ ಇದ್ರ ಬದಲು ರಿಯಲ್ ಎಸ್ಟೇಟ್ ಹಾಕಿ. ಏನು ಸ್ವಾಮಿ ಇವತ್ತು ರಿಯಲ್ ಎಸ್ಟೇಟ್ ದಂಧೆಗಳು, ಇವು ರಿಯಲ್ ಎಸ್ಟೇಟ್. ಎಲ್ಲ MLA ನಾವೆಲ್ಲ ರಿಯಲ್ ಎಸ್ಟೇಟ್, ಮಂತ್ರಿಗಳು ರಿಯಲ್ ಎಸ್ಟೇಟ್ ಎಲ್ಲ ಹಾಕಿ ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ. ಡಿಪಾರ್ಟ್ಮೆಂಟ್ ಆಫ್ ಟ್ಯಾಕ್ಸ್ ಆನ್ ಪ್ರಾಪರ್ಟೀಸ್ ಅಂತ ಮಾಡಿ ಅವ್ರಿಗೆ ಟ್ಯಾಕ್ಸ್ ಹಾಕಿ. ಇಲ್ಲಿ ಯಾಕೆ ಹಾಕಿ ಹುಡುಗರೆಲ್ಲ ಸಾಯಿಸ್ತಾ ಇದ್ದೀರಿ, ಯುವ ಜನಾಂಗ ಕೊಲೆ ಮಾಡ್ತಾ ಇದ್ದೀರಾ? ಪ್ಲೀಸ್ ದಯವಿಟ್ಟು ನಾನು ಮುಖ್ಯಮಂತ್ರಿಗಳಲ್ಲಿ, ಹಣಕಾಸು ಮಂತ್ರಿಗಳಲ್ಲಿ ಕೇಳ್ಕೊಳ್ಳುವಂಥದ್ದು, ದಯವಿಟ್ಟು ಇದನ್ನು ತಾವು. ಮತ್ತು ಇನ್ನು ಸ್ವಾಮಿ ನಾನು ಹೆಚ್ಚಿಗೆ ಮಾತಾಡಲ್ಲ. ಮೀಸಲಾತಿ ಒಂದು ಗೊಂದಲ ಆಗೋಗಿದೆ. ಮೀಸಲಾತಿ 2015ರಲ್ಲಿ 14ರಲ್ಲಿ ಜಾತಿವಾರು ಜನಗಣತಿ ನೀವೇ ಮಾಡಿತ್ತು. ಜಾತಿವಾರಿ ಜನಗಣತಿ ಅಂದರೆ ಒಂದು ಜಾತಿದಲ್ಲ, ಅದು ಕರ್ನಾಟಕ ರಾಜ್ಯದಲ್ಲಿ ಬದುಕಿ ಬಾಳುವ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಗಣಕ. ರಿಪೋರ್ಟ್ ಕೊಟ್ಟರು, ಏನಾಯಿತು? ಅಟ್ಲೀಸ್ಟ್ ರಿಸೀವ್ ಆಗಲಿಲ್ಲ, ಅದು ಡಿಸ್ಕಷನ್ ಆಗಲಿಲ್ಲ. 10 ವರ್ಷಗಳ ಕಾಲ ಹಾಸಿಗೆ ಕೆಳಗೆ ಹಾಕಿ ಮಲಗಿಬಿಟ್ರಿ ಅಂತ. ಆಮೇಲೆ ಅದಕ್ಕೆ ಬೆಸೆ ಹಾಕಿ ತೆಗೆದು ಅಂತ ಈಗ ತಿರುಗಿ ಮಾಡಿದರೆ ಅದಕ್ಕೆ 47 ಎಷ್ಟು 470 ಕೋಟಿನೋ ಈಗ ಮಾಡ್ತಾ ಇದ್ದೀರಾ. ಒಳ ಮೀಸಲಾತಿನ ಜಸ್ಟಿಸ್ ನಾಗಮೋಹನ್ ಒಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ನ ಬದಲಾವಣೆ ಮಾಡಿದ್ಯಾರು? ತಾವೇ. ಇವತ್ತು ಗೊಂದಲಾಗಿದೆ. ಪಾಪ ಅವ್ರು ನಾವು ಯಾಕ್ರಿ ಹಿಂಗೆ, ನೀವು ಯಾಕ್ರಪ್ಪ ಹಿಂಗೆ ಗಲಾಟೆ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಸರ್, ನಮಗೆ ಎಡಗೈನವ್ರು ಕಂಡ್ರೆ ಆಗಲ್ಲ ಸರ್. ಅಯ್ಯೋ ದೇವ, ಯಾಕೆ? ನಾವೆಲ್ಲ BJP ಎಡಗೈನವರು ಅಂತ ಸರ್, ಕಾಂಗ್ರೆಸ್ನವ್ರು ನಮ್ಮ ಕಂಡ್ರಾಗಲ್ಲ. ಇದೆಲ್ಲ ಆಗಬಾರ್ದು, ಇದೆಲ್ಲ ಆಗಬಾರ್ದು. ಯಾಕೆಂದರೆ ಇವತ್ತು ಒಳ ಮೀಸಲಾತಿ ಗೊಂದಲ ಹತ್ಕೊಂಡು ಕೂತಿ 1% ಅಲೆಮಾರಿಗಳು. ಅವು ನನ್ನ ಅಪ್ರಿಷಿಯೇಟ್ ಮೈ ಚೀಫ್ ಮಿನಿಸ್ಟರ್ ಹೇಳ್ತಾ ಇರ್ತಾರೆ, ಸಮಾಜ ಎಲ್ಲರಿಗೂ ಕೊಡಬೇಕ್ರಿ ಅಂತ. ಇದೇನು ಮತ್ತಿದು? ಇದೇನಿದು? ಹಾಗಾಗಿ ಈ ಒಳ ಮೀಸಲಾತಿದು ಕೂಡ ತಾವು ದಯಮಾಡಿ ಮಾಡಿಕೊಳ್ಳೋದ್ರ ಜೊತೆಗೆ ನಾನು ಕೊನೆಯದಾಗಿ ನಮ್ಮ ಇದ್ರ ಮೇಲೆ ನಮ್ಮ ವೃತ್ತಿ. ಹೌದಪ್ಪ, ನಾನು ಕುರುಬ, ನಾನು ಕುರಿ ಕಾಯ್ತೀನಿ. ನಾನು ಇನ್ನೊಬ್ಬ ಮಡಿವಾಳ ಬಟ್ಟೆ ಒಗಿತಾನೆ,
ಇನ್ನೊಬ್ಬ ಕುಂಬಾರ ಮಡಿಕೆ ಮಾಡ್ತಾನೆ, ಇನ್ನೊಬ್ಬರು ಕ್ಷೌರಿಕರು, ಸಮತಾ ಸಮಾಜ. ಇವತ್ತೇನಾಗಿದೆ ಸ್ವಾಮಿ? ಅಯ್ಯೋ, ಕುರಿ ಮಂಡಳಿಯಿಂದ ಕುರಿಗಾರರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಅವನೇನೋ ಮಾಡಲಿ ಅಂತಂತೇಳಿ. ಎಲ್ಲ ಕಡೆನೂ ಆ ಸಂಘಗಳಿದ್ದಾವೆ, ಕುರಿ ಮಂಡಳಿ ಸಂಘಗಳು. ಅದು ಬಿಟ್ಟರು ಆ ದುಡ್ಡು ಕೊಡೋಕ್ಕೆ ಯಾರಿಗೆ ನೇಮಿಸಿದ್ದಾರೆ? ಈಗ MLAಗಳಿಗೆ ಕೊಟ್ಟಿದ್ದಾರೆ. ಈಗ MLAಗಳು ಏನು ಮಾಡ್ತಾರೆ? ಕುರಿ ಕಾಯೋನು ಮರೆತು ಬಿಡ್ತಾರೆ ಅವರು. ಇನ್ಯಾರಿಗೂ ಕೊಟ್ಕೊಂಡು ಹೋಯ್ತಾ ಇರ್ತಾರೆ ಅವ್ರ ಪಾಡ್ಗೆ. ಅವರು ಯಾಕೆ ಬೇಕಾಗಿತ್ತು? ಕುರಿ ಮಂಡಳಿ ಇದೆ, ಸಂಘಗಳಿದ್ದಾವೆ, ಮತ್ತು ಅದ್ರ ಜೊತೆಗೆ ಇವತ್ತು ಎಷ್ಟಿದೆ ಸರ್ ಇಲ್ಲಿ? 1,20,00,000 ಕುರಿ ಆಡುಗಳಿದ್ದಾವೆ. ಬರೀ ಕುರುಬ ಒಬ್ಬನೇ ಇಲ್ಲ, ಕುರಿ ಸಾಕವನು ಬ್ರಾಹ್ಮಣರಾದಿಯಾಗಿ ಮನೇಲಿ ಇಟ್ಕೊಂಡಿದ್ದಾರೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ. ಎಲ್ಲ ಜಾತಿ ಜನಾಂಗದವರು ಕೂಡ ಕುರಿ ಮತ್ತು ಆಡನ್ನು ಕಾಯ್ತಾರೆ. ಲಾಭದಾಯಕ. ಇಟ್ಸ್ ಎ ಮೂವಿಂಗ್ ಬ್ಯಾಂಕ್. ಇವತ್ತೇನಾಗಿದೆ ಅದಕ್ಕೆ? ಕುರಿ ಕಾಯೋನ ಕತೆ ಏನಾಗಿದೆ? ಕುರಿ ದಿಸ್ ಇಸ್ ಎ ಪ್ರೊಫೆಷನ್. ಎಷ್ಟು ಜನ? 10 ಲಕ್ಷ ಜನ ಅಲೆಮಾರಿ ಕುರುಬರಿದ್ದಾರೆ. 10 ಲಕ್ಷ ಜನ. ಇವರಿಗೆಲ್ಲ ಉದ್ಯೋಗ ಆಗಲ್ವ ಸ್ವಾಮಿ? ಇವರಿಗೆಲ್ಲ ಅನ್ನ ಆಗಲ್ವ ಸ್ವಾಮಿ? ಹಾಗಿದೆಲ್ಲ ಯೋಚನೆ ಮಾಡಬೇಕು ಅಂತಕ್ಕಂಥದ್ದೇ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಮತ್ತಿನ್ನೂ ಹೆಚ್ಚಿಗೆ ಮಾತಾಡಿದ್ದೀನಿ. ನನ್ನ ಪುಣ್ಯ, ಮುಖ್ಯಮಂತ್ರಿಗಳು ಕೂಡ ಸದನಕ್ಕೆ ಬಂದಿದ್ದು, ನನ್ನ ಮಾತನ್ನು ಆಲಿಸಿದ್ದು ಕೂಡ ನಮ್ಮ ಪುಣ್ಯ ಅಂತ ನಾನು ಭಾವನೆ ಮಾಡ್ಕೊತೀನಿ. ಹಾಗಾಗಿ ಅವರಿಗೂ ಕೂಡ ನಾನು ವಂದನೆಗಳನ್ನು ಹೇಳಿ, ತಾವು ಅವಕಾಶ ಕೊಟ್ಟಿದ್ದೀರಾ, ಪಾಪ ನನಗೆ ಬಿಟ್ಕೊಟ್ರು ನಮ್ಮ ಭೋಜೇಗೌಡರು ಮಾತಾಡಿ ಅಂತ. ಸೊ ಎಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸಿ ಮಾತಿಗೆ ವಿರಾಮ ಕೊಟ್ಟೆ. ಭೋಜೇಗೌಡ, ಅದೇನೇ ನೀವು ಹೇಳೋದು ನಮಗೆ. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಈಗಾಗಲೇ ನಮ್ಮ ವಿಶ್ವನಾಥ್ ಸಾಹೇಬರು ಹೇಳ್ದಾಗೆ ಇವತ್ತು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.